अश्वरथमारूढं प्रचण्डं कश्यपात्मजं श्वेतपद्मधरं देवं तं सूर्यं प्रणमः तं सूर्यं प्रणमः। ಅರಿಯಲಾರದ ಘೋರಸಂ ದೇಹದ ಪ್ರಿಯೊಳ್ ಮುಳುಗಿದೆ ಅರಿಯಲಾರದ ಘೋರಸಂ ದೇಹದ ಪ್ರಿಯೊಳ್ ಮುಳುಗಿದೆ ಮನದಿ ಮೂಡಿದ ಅಂಧಕಾರವ ಮನದಿ ಮೂಡಿದ ಅಂಧಕಾರವ ಬೆಳಗಿಸು ಭಾಸ್ಕರ ಅರಿಯಲಾರದ ಘೋರ ಸಂದೇಹ ಬಾಂಧವರೆಂಬ ಭಾಷೆಗೆ ಇಂದು ಸಿಲುಕಿ ನೊಂದೆ ತಾಪದಿ ಬಂಧು ಬಾಂಧವರೆಂಬ ಭಾಷೆಗೆ ಇಂದು ಸಿಲುಕಿ ನೊಂದೆ ತಾಪದಿ ಹೀಗಿಸೋ ಶೋಧನೆಯ ಗೈಯದೆ ಶೋಧನೆಯ ಗೈಯದೆ ಶಾಂತಿ ನೀಡೋ ಶ್ಯಾಮಲಾಂಗನೆ ಶಾಂತಿ ನೀಡೋ ಶ್ಯಾಮಲಾಂಗನೆ ಅರಿಯಲಾರದ ಘೋರಸಂ ದೇಹದ ಪ್ರಿಯೊಳ್ ಮುಳುಗಿದೆ ಅರಿಯಲಾರದ ಘೋರ ಸಂದೇಹ ಭಾಸ್ಕರ ಭಾಸ್ಕರ ಓಂ ಸೂರ್ಯದೇವಾಯ ನಮಃ ಓಂ ಸೂರ್ಯದೇವಾಯ ನಮಃ ಓಂ ಸೂರ್ಯದೇವಾಯ ನಮಃ ಕರ್ಣ ಓಂ ಸೂರ್ಯದೇವಾಯ ಕರ್ಣ ಓಂ ಕರ್ಣ ನನ್ನ ಏಕರಾತಿಯನ್ನು ಭಂಗಪಡಿಸಿದ ನೀವು ಯಾರು ತಾಯಿ? ಕುಮಾರ, ನೀನು ಪೂಜಿಸುತ್ತಿರುವ ಸರ್ವ ಸಾಕ್ಷಿ ಈ ಸೂರ್ಯ ದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲನೆಯದಾಗಿ ಪರಿಚಯಿಸಿದ ಸ್ತ್ರೀ ನಾನೇ ಕಂದ. ಈ ನಿರ್ಭಾಗ್ಯಗಳನ್ನು ಕುಂತಿ ಎಂದು ಕರೆಯುವರು ಕುಮಾರ. ಕುಂತಿ ಕುಂತಿ ದೇವಿ ನನ್ನ ಎತ್ತ ಜನನಿ ಅಮ್ಮ. ಬಹುದಿನದ
ಫಲಿಸಿತಮ್ಮ. ಬಯಸಿದ ದರುಶನವು ದೊರಕಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರುಶನವು ದೊರಕಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ ಅಮ್ಮ ಕರುಣೆಯ ತೋರಿದೆ ಕುವರನ ಪೊರೆದೆ. ಅಮ್ಮ ಕರುಣೆಯ ತೋರಿದೆ ಕುವರನ ಪೊರೆದೆ. ಎಂದಿಗೆ ಈ ಋಣವ ತೀರಿಸಲೀನ. ಎಂದಿಗೆ ಈ ಋಣವ ತೀರಿಸಲೀನ. ಜನಿಸಿದ ಮರುಕ್ಷಣವೇ ಜಲಕೆಸೆದೆಯಂತೆ. ಅಮ್ಮ ಅಮ್ಮ ಜನಿಸಿದ ಮರುಕ್ಷಣವೇ ಜಲಕೆಸೆದೆಯಂತೆ. ಮಗುವಮ್ಮ ನಾನಾಗ ಏನನ್ನು ಹರಿಯೇ. ಅಮ್ಮ ಮಗುವಮ್ಮ ನಾನಾಗ ಏನನ್ನು ಹರಿಯೇ. ಅಮ್ಮ ಅಮ್ಮ ಕರ್ಣ, ಅಮ್ಮ ಕರ್ಣ, ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರುಶನವು ದೊರಕಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ ಮಾಡಿದ ಅಪರಾಧ ವೇನದು ತಾಯಿ. ಅಕ್ಷಮ್ಯವೆನಿಸಿ ಜೀವವ ತೊರೆದೆ. ಅಕ್ಷಮವೆನಿಸಿ ಜೀವವ ತೊರೆದೆ. ಮಗನೆಂಬ ಮಮಕಾರ ಏಕಿಲ್ಲ ತಾಯಿ. ಅಮ್ಮ ಮಗನೆಂಬ ಮಮಕಾರ ಬೇಕಿಲ್ಲ ಬಾಯಿ. ಐವರ ಮಾತೆ ನಿನಗಿದೆಯೇ ಚಿಂತೆ. ಅಮ್ಮ ಐವರ ಮಾತೆ
ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರ್ಶನವು ದೊರಕಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಕೀರ್ತಿಶಾಲಿ ಆಗು ಕಂದ, ಕೀರ್ತಿಶಾಲಿ ಆಗು ಮಗನೇ. ಎಂತಹ ಕೀರ್ತಿಯಮ್ಮ ನನ್ನದು, ಎಂತಹ ಕೀರ್ತಿ. ಜನಿಸಿದ ಕೂಡಲೇ ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾನು ಮಾಡಿದ ಅಪರಾಧವಾದರೇನು ತಾಯಿ? ನಾನು ಮಾಡಿದ ಅಪರಾಧವೇನು? ಅಲ್ಲಿರುವ ಜಲಚರಗಳು ಸಹ ಈ ಪಾಪಿಯ ದೇಹವನ್ನು ತಿನ್ನದೇ ಬಿಟ್ಟವಲ್ಲ. ಕಾಡಿನಲ್ಲಿರುವ ಕ್ರೂರ ಮೃಗಗಳು ತಮ್ಮ ಮರಿಗಳನ್ನು ಎಷ್ಟೋ ಪ್ರೀತಿ ಮಮತೆಯಿಂದ ಸಾಕಿ ಸುಲುಹು. ಹೀಗಿರುವಾಗ ಎಲ್ಲರೂ ನನ್ನನ್ನು ಸೂತ, ನೀಚ, ಹೀನಕುಲವೆಂದು ಅಳಿಸುತ್ತಿರುವಾಗ ನಿನ್ನ ಒಂದೇ ಒಂದು ಮಾತಿನಿಂದ ಎಲ್ಲವನ್ನೂ ಪರಿಹರಿಸಬೇಕಾಗಿದ್ದ ನೀನು ಏಕಮ್ಮ ಸುಮ್ಮನಾದೆ, ಹೋಗಲಿ ಬಿಡು. ನೀನು ನನ್ನ ಎತ್ತ ಜನನಿ, ನಿನ್ನನ್ನು ಅಳಿಸಿದರೆ ನಾನು ಪರಮ ಪಾಪಿಯಾಗುವನು. ಅಮ್ಮ, ಈಗಲಾದರೂ ಈ ಮಗನ ನೆನಪಾಯ್ತಲ್ಲ, ಕರುಣೆ ತೋರಿದೆಯಲ್ಲ. ಇನ್ನ ಉಪಕಾರದ ಭಾರವನ್ನು ನಾನು ಹೇಗೆ ತೀರಿಸಲಿ ತಾಯಿ? ನಾನು ಹೇಗೆ ತೀರಿಸಲಿ? ಕಂದ, ಕುಮಾರ, ನಿನ್ನ
ರೀತಿಯಾಗಿ ಮಾತನಾಡಬೇಡ ಕಂದ. ನಾನೀಗಾಗಲೇ ಸಾಕಷ್ಟು ನೊಂದು ಹೋಗಿದ್ದೇನೆ. ಪುನಃ ನಿನ್ನ ಮಾತುಗಳು ನನ್ನ ಹೃದಯಕ್ಕೆ ಶೂಲದಂತೆ ಇರಿಯುವು ಕರ್ಣ. ಕುಮಾರ, ಬಾಲ್ಯದಲ್ಲಿ ನಾನು ನಿನ್ನ ವಿಚಾರದಲ್ಲಿ ಅರಿಯದೆ ಮಾಡಿದ ಒಂದೇ ಒಂದು ತಪ್ಪಿನಿಂದಾಗಿ ನಾನದನ್ನು ಯಾರ ಬಳಿಯಲ್ಲಿಯೂ ಹೇಳಲು ಆಗದೆ ನನ್ನ ಹೊಟ್ಟೆಯಲ್ಲೇ ಮುಚ್ಚಿಟ್ಟುಕೊಂಡು ಅದೆಷ್ಟು ಸಂಕಟಪಟ್ಟನೆಂದು ಆ ಪರಮೇಶ್ವರನಿಗೆ ಮಾತ್ರವೇ ಗೊತ್ತು. ಕರ್ಣ, ನೀನು ಬದುಕಿರುವೆ ಎನ್ನುವ ಸಮಾಚಾರವೇ ನನಗೆ ತಿಳಿದಿರಲಿಲ್ಲ ಕರ್ಣ. ಇದೀಗ ತಾನೇ ಶ್ರೀಕೃಷ್ಣ ಪರಮಾತ್ಮನಿಂದ ತಿಳಿಯಿತು. ಕರ್ಣ, ಬಾಲ್ಯದಿಂದಲೂ ನೀನು ಅದೆಷ್ಟು ಕಷ್ಟಪಟ್ಟೆ ಕರ್ಣ, ಅದೆಷ್ಟು ಅವಮಾನ ಹೊಂದಿದೆ ಮಗನೇ. ಅದೆಲ್ಲದಕ್ಕೂ ನಾನೇ ಅಲ್ಲವೇ ಕಾರಣಳು. ಕರ್ಣ, ದಯಮಾಡಿ ಪಾಪಿಯನ್ನು ಕ್ಷಮಿಸಿ ಬಿಡು. ಅಮ್ಮ ಅಮ್ಮ, ನೀವು ಈ ರೀತಿ ಮಾತನಾಡುವುದು ಬಾಲಕನಾದ ನನಗೆ ಶೇಖರವಲ್ಲ ಅಮ್ಮ. ನಾನು ಹತಭಾಗ್ಯನು. ನನ್ನ ಕರ್ಮಕ್ಕೆ ನೀನೇನು ಮಾಡಿಯೇ? ನಿನ್ನ ಪಾದ ಪೂಜೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ಸುಕೃತಿಶಾಲಿಗಳು? ಅಂತಹ ಭಾಗ್ಯ ಈ ಪಾಪಿ ಕರ್ಣನಿಗೆ ಎಲ್ಲಿಂದ ಬರಬೇಕು ತಾಯಿ? ಎಲ್ಲಿಂದ ಬರಬೇಕು? ವತ್ಸ, ಅಮ್ಮ, ಆದದ್ದಾಗಿ ಹೋಯಿತು. ಅದೆಲ್ಲವನ್ನು ಮರೆತು ಬಿಡು. ಇನ್ನು ಮುಂದಾದ್ರೂ ನಿನ್ನ ಸಹೋದರೊಡನೆ ಸೇರಿ ಸೌಖ್ಯವಾಗಿ ಬಾಳು. ಅಮ್ಮ, ವೈರಿಗಳಾದ ಕವಯರೊಡನೆ ಸೇರಿ ಅವರಿಗೆ ಕೇಡನ್ನು ಬಗೆಯಬೇಡ. ಅವರಿಗೆ ಸೌಭ್ರಾತೃ ದಾನವನ್ನು ಮಾಡು ಕಂದ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೆ ಏನಾದರೂ ಕೇಳು, ನಡೆಸಿಕೊಡುವೆನು. ನಾನು ಜೀವಿಸಿರುವ ತನಕ ಆ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ ತಾಯಿ. ಹಾಗಲ್ಲ ಕರ್ಣ, ನಿನ್ನ ಹೆತ್ತ ತಾಯಿ ಆಗಿರುವ ನಾನಿದು ನಿನ್ನಲ್ಲೇ ಸೆರಗೊಟ್ಟಿ ಭಿಕ್ಷೆ ಬೇಡುತ್ತಿರುವೆನು. ಪಾಂಡವರನ್ನು ಉಳಿಸು, ಅವರಲ್ಲಿ ವೈರವನ್ನು ಕಳೆಯ ಕಂದ. ಅಮ್ಮ, ನೀನು ವೀರಮಾತೆ, ನೀನೇ ಹೇಳು. ಹೊರೆದಾತನನ್ನು ತೊರೆಯುವುದೇ? ಆತನು ನನ್ನನ್ನೇ ನಂಬಿ ಯುದ್ಧ ಹೂಡಿರುವಾಗ, ಆತನ ಕಾರ್ಯಗಳು ನನ್ನಿಂದಲೇ ಸಾಧಿಸಬೇಕಾಗಿರುವಾಗ ಇಂತಹ ಸಂಬಂಧಗಳನ್ನು ಕಟ್ಟಿಕೊಂಡು ಆತನನ್ನು ತೊರೆದರೆ ನಾನು ಪರಮ ಪಾಪಿಯಾಗುವುದಿಲ್ಲವೇ? ಇದರಿಂದ ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳದಿದ್ದಾರೆ. ಮುಂದೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕರ್ಣನು ಇಂಥ ನೀಚನೆಂದು ಶಪಿಸದಿದ್ದಾರೆ. ಅಮ್ಮ, ಇಂತಹ ಸಂದರ್ಭದಲ್ಲಿ ವೀರ ಮಾತೆಯಾದ ನೀನೇ ಹಿತ ಭೋಜನೆಯನ್ನು ಮಾಡಬೇಕು ತಾಯಿ, ಹಿತ ಭೋಜನೆಯನ್ನು ಮಾಡಬೇಕು. ನಿಶ್ಚಯ ಕಂದ, ನಿನ್ನ ಮಾತುಗಳೆಲ್ಲವೂ ನಿಶ್ಚಯವೇ. ಕರ್ಣ, ಪಾಂಡವರು ನಿನ್ನ ಬೆನ್ನ ಹಿಂದೆ ಬಿದ್ದ ಸಹೋದರರಲ್ಲವೇ? ಅವರ ಯೋಗಕ್ಷೇಮವು ನಿನ್ನ ಯೋಗಕ್ಷೇಮವಲ್ಲವೇ? ಕರ್ಣ, ನೀವು 6 ಜನರು ಸೇರಿ ರಾಜ್ಯಭಾರ ಮಾಡುವುದನ್ನು ನಾನು ಕಣ್ಣಾರೆ ಕಂಡು ಸಂತೋಷ ಪಡಬಾರದೇ ಕಂದ? ಅಮ್ಮ, ಸಹೋದರರು ಎಂಬ ಭಾವನೆಯೇ ನನ್ನಲ್ಲಿ ಇರಲಿಲ್ಲವಲ್ಲ. ಇದರಲ್ಲಿ ನನ್ನ ತಪ್ಪೇನಿದೆ ತಾಯಿ? ಮಮ ಪ್ರಾಣಾಯ ಪಾಂಡವಾಯ ಎಂಬ ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಾಗ ಅವರ ಪ್ರಾಣಕ್ಕೆ ಭಯವಿಲ್ಲ ತಾಯಿ. ಚಿಂತೆಯನ್ನು ಬಿಡು ಅಮ್ಮ. ಏನಿದು ಕರ್ಣ, ನೀನು ಆ ದುರ್ಯೋಧನನು ಆ ನನ್ನ ಪಾಂಡವರಲ್ಲಿ ದ್ವೇಷವನ್ನಿಟ್ಟಿರುವಾಗ ಇನ್ನು ನಾನು ಭಯಪಡದೆ ಹಾಗೆ ಹೇಗೆ ಇರಲಿ ಕಂದ?
ಹೋಗಲಿ ಬಿಡು. ನಿನಗೆ ಅವರೊಂದಿಗೆ ಕೂಡಿ ಬಾಳುವ ಇಷ್ಟವಿಲ್ಲವಾದ್ರೂ ಸರಿಯೇ. ಕಡೆಯ ಪಕ್ಷ ಯುದ್ಧದಲ್ಲಿ ಪರೋನ್ಮುಖನಾಗಿ ಬಿಡು ಕಂದ. ಅಮ್ಮ, ದುರ್ಯೋಧನು ನನ್ನ ಮೇಲಿಟ್ಟಿರೋ ನಂಬಿಕೆ ನಿನಗೇನು ಗೊತ್ತ ತಾಯಿ? ನಿನ್ನ ಸಹಿತ ಇಡೀ ಪ್ರಪಂಚವೇ ನನ್ನನ್ನು ದೂಡಿಸಿ ಬಿಟ್ಟಿದ್ದಾಗ ಸಾಕಿ ಸುಲುಹಿದನಲ್ಲವೇ? ಅಂಗರಾಜ್ಯಕ್ಕೆ ಪಟ್ಟಾಭಿಷೇಕ ಮಾಡಿ ತನ್ನ ಪ್ರಾಣದಂತೆ ಹೃದಯದ ಸಖನಂತೆ ನನ್ನನ್ನೇ ನಂಬಿ ಯುದ್ಧಕ್ಕೆ ಸಿದ್ಧನಾಗಿರುವಾಗ ಅವನ ಕಾರ್ಯಗಳು ನನ್ನಿಂದಲೇ ಸಾಧಿಸಬೇಕಾಗುವ ಇಂತಹ ಸಂದರ್ಭದಲ್ಲಿ ಆತನ್ನು ತೊರೆದರೆ ನಾನು ಪರಮ ಪಾಪಿಯಾಗುವುದಿಲ್ಲವೇ? ಅಮ್ಮ, ಯುದ್ಧದಿಂದ ಪರಾನ್ಮುಖಲಾಗಲಾರೆ ತಾಯಿ. ಕರ್ಣ, ಹೋಗಲಿ ಬಿಡು. ಆದ್ರೆ ಒಂದು ವೇಳೆ ಯುದ್ಧದಲ್ಲಿ ಪಾಂಡವರೇನಾದ್ರೂ ನಿನ್ನ ಕೈಗೆ ಸಿಕ್ಕರೆ ಅವರನ್ನು ಕೊಲ್ಲಬೇಡ, ಅವರನ್ನು ಉಳಿಸು ಕರ್ಣ. ಅಮ್ಮ, ಆ ಪಾಂಡವರೆಂದರೆ ನಿನಗೆ ಅದೆಷ್ಟು ಮಮತೆ ಅಮ್ಮ. ಕರ್ಣ, ಮಮತೆಯು ಬೆಳೆಯಿತು, ಸೋದರ ತೊರೆಯಿತು, ಬಿಡೆನು ಅಮ್ಮ ನಾನು, ಬಿಡೆನು ಅಮ್ಮ ನಾನು, ಬಿಡೆನು ಅಮ್ಮ ನಾನು. ಅಮ್ಮ 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 ನಿನಗಿದು ತರವೇನಮ್ಮ, ನಿನಗಿದು ತರವೇನಮ್ಮ.
ಕೊನೆಗೂ ಬಿಡೆನು ಅಮ್ಮ ನಾನು, ಬಿಡೆನು ಅಮ್ಮ ನಾನು, ಬಿಡೆನು ಅಮ್ಮ ನಾನು. ಅಮ್ಮ 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 ನಿನಗಿದು ತರವೇನಮ್ಮ, ನಿನಗಿದು ತರವೇನಮ್ಮ. ಅಮ್ಮ 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 ಆಗಲಿ ತಾಯಿ. ಧರ್ಮವೇ ಉಸಿರೆಂದು ನಂಬಿರುವ ಧರ್ಮರಾಯನು ನನ್ನ ಎದುರಿಗೆ ಬಂದರು, ಆತನೊಡನೆ ಯುದ್ಧ ಮಾಡಲಾರೆ. 1000 ಆನೆಗಳು ಉಳ್ಳ ರುದ್ರಾಂತ ಶಂಭೂತನಾದ ಭೀಮಸೇನನು ತನ್ನ ಗದೆಯಿಂದ ನನ್ನ ಶಿರಸ್ಸನ್ನು ಚೆಂಡಾಡಲು ಬಂದರು, ಆತನನ್ನು ನಾನೇನು ಮಾಡುವುದಿಲ್ಲ. ಇನ್ನು ನಕುಲ ಸಹದೇವರೊಳಗೆ ನಾನೆಂದಿಗೂ ಕೇಡನ್ನು ಬಯಸುವುದಿಲ್ಲ. ಆದರೆ ಪಾರ್ಥ, ಫಲ್ಗುಣ, ಕಿರೀಟಿ, ಗಾಂಡೀವಿ, ಧನಂಜಯ ಎಂಬ ದಶನಾಮಗಳಿಂದ ದುರಹಂಕಾರದಿಂದ ಮೆರೆತಿರುವ ಆ ನನ್ನ ಪರಮ ವೈರಿ ಅರ್ಜುನನ್ನು ಮಾತ್ರ ಉಳಿಸಲಾರೆ ತಾಯಿ. ಇದೇನು ಹೇಳುತ್ತಿರಬೇಕಂತ? ಹೌದು ಅಮ್ಮ, ಆತನೊಡನೆ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ನೋಡಿ ಸಂತೋಷ ಪಟ್ಟರೆ ಅಂದಿಗೆ ನನ್ನ ಜನ್ಮ ಸಾರ್ಥಕವಾಗುವುದು ತಾಯಿ, ಅಂದಿಗೆ ನನ್ನ ಜನ್ಮ ಸಾರ್ಥಕವಾಗುವುದು. ಅಮ್ಮ, ಈ ಭೂಮಿಯಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬನಿಗೆ ಮಾತ್ರ ಸ್ಥಾನವಿರುವುದು. ಅರ್ಜುನನಿಂದ ನಾನೇ ಮೃತಪಟ್ಟರು, ನನ್ನಿಂದ ಅರ್ಜುನನೇ ಮೃತನಾದರು. ನಿನಗೆ 5 ಮಕ್ಕಳು ಉಳಿಯುವರು. ಬಿಡು ಚಿಂತೆಯೇನು ಅಮ್ಮ, ಬಿಡು ಚಿಂತೆಯೇನು. ಏಕೆ ಕಂದ, ಏಕೆ ಆ ನನ್ನ ಅರ್ಜುನನ ಮೇಲೆ ನಿನಗೆ ಇಷ್ಟೊಂದು ದ್ವೇಷ ಕರ್ಣ? ಹೋಗಲಿ ಬಿಡು, ಇನ್ನು ನಿನ್ನನ್ನು ನಾನು ಹೆಚ್ಚಿಗೆ ತೊಂದರೆಗೊಳಿಸಲಾರೆ. ಕರ್ಣ, ಕಡೆಯದಾಗಿ ನಿನ್ನ ತಾಯಿ ಒಂದೇ ಒಂದು ಮಾತು ನಡೆಸಿಕೊಡುವೆಯಾ? ಅಮ್ಮ, ಅದೇನು ಹೇಳು ತಾಯಿ, ಇದರಿಂದ ನಾನು ನನ್ನ ಋಣವನ್ನು ತೀರಿಸಿಕೊಳ್ಳುವೆನು. ಹೇಳು ತಾಯಿ. ಸತ್ಯವಾಗಿಯೂ ನಡೆಸಿಕೊಡುವೆಯಾ? ಅಮ್ಮ, ಜನನಿ ನಿನ್ನ ಮಗನಿವನು, ಉಸಿಯಾಡುವನೇನು, ಜನನಿ ನಿನ್ನ ಮಗನಿವನು, ಉಸಿಯಾಡುವನೇನು, ಮಾತೆಯ ಮಾತಿಗೆ ಉಸಿಯಾಡಿದರೆ ಮೆಚ್ಚುವನೇ ಆ ಭಾಸ್ಕರನು, ಮಾತೆಯ ಮಾತಿಗೆ ಉಸಿಯಾಡಿದರೆ ಮೆಚ್ಚುವನೇ ಆ ಭಾಸ್ಕರನು. ಎಂತಾದರೂ ಸರಿಯೇ ನಡೆಯುಸುವೆನು ನಿನ್ನಯ ನುಡಿಯ. ಸತ್ಯವಾಗಿಯೋ ತಾಯಿ, ಸತ್ಯವಾಗಿಯೋ. ಎಂತಾದರೂ ಸರಿಯೇ ನಡೆಯುಸುವೆನು ನಿನ್ನಯ ನುಡಿಯ. ಧರ್ಮದಾಣೆ, ಧರ್ಮಜನಾಣೆ, ಈ ನಿನ್ನ ಪಾದ ಕಮಲದಾಣೆ ಜನನಿ. ಆಯುಷ್ಯವಿದ್ದವರು ಎಲ್ಲಿಯಾದ್ರೂ ಹೋಗಿ ಬದುಕಿಕೊಳ್ಳುವರು. ಹೆತ್ತ
ನನಗೆ ಅದೇ ಸಂತೋಷ. ಆದ್ರೆ ನೀನು ಮಾತ್ರ ಮುಂದೆ ಬರುವ ಯುದ್ಧದಲ್ಲಿ ದೊಡ್ಡ ಬಾಣವನ್ನು ಪುನಃ ತೊಡಬೇಡ ಕಂದ, ಪುನಃ ತೊಡಬೇಡ. ಎಂತಹ ಮಾತನ್ನು ಕೇಳಿಬಿಟ್ಟೆ ತಾಯಿ, ಎಂತಹ ಮಾತನ್ನು ಕೇಳಿಬಿಟ್ಟೆ. ಅಯ್ಯೋ ದುರ್ಯೋಧನ, ಈಗಲೀಗ ನೀನು ಕೆಟ್ಟೆ. ಸೂರ್ಯ ಚಂದ್ರಾದಿಗಳೇ, ಮುನು ಮೃಗಿಗಳೇ, ಆ ನನ್ನ ಸ್ವಾಮಿಯನ್ನು ನೀವೇ ಕಾಪಾಡಬೇಕು, ನೀವೇ ಕಾಪಾಡಬೇಕು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತಿಕೊಂಡನು. ಈಗ ನನ್ನ ಎತ್ತ ಜನನಿ ಬಂದು ತೊಟ್ಟ ಬಾಣವನ್ನು ಪುನಃ ತೊಡಬೇಡವೆಂದು ವಾಗ್ದಾನ ಪಡೆದಿರುವಳು. ದೈವ ಪ್ರಪಂಚ ಎಲ್ಲವೂ ಸಂಚು ಮಾಡುತ್ತಿರುವುದು. ಮಾಡಲಿ, ಪೌರುಷ ಇರುವ ತನಕ ಹೋರಾಡಿ ನನ್ನ ಸ್ವಾಮಿಗಾಗಿಯೇ ಮಡಿಯುವೆನು. ಅಮ್ಮ ಅಮ್ಮ ಕರ್ಣ, ಎತ್ತ ಕರುಳಿನ ಬಾಧೆಯೇನು ನಾ ಬಲ್ಲೆ, ಸತ್ಯ ಸಾಕ್ಷಿ ಧರ್ಮವನ್ನು ನಾ ಬಿಡಲೊಲ್ಲೆ, ಕಟ್ಟ ಕಡೆಯೋಳ್ ಕರ್ಮದಾದಿಗೆ ಕಾಲಿಡಲೊಲ್ಲೆ, ಇದೋ ಕೊಡುವೆನು ಭಾಷೆಯನು ಬಿಡು ಚಿಂತೆಯ, ಜನನೀ ಸಂದೇಹವ ಬಿಡು ಅಮ್ಮ, ಈ ಕರ್ಣನ ಮಾತನ್ನು ಕೇಳಮ್ಮ, ಸಂದೇಹವ ಬಿಡು ಅಮ್ಮ, ಈ ಕರ್ಣನ ಮಾತನ್ನು ಕೇಳಮ್ಮ, ಸಂದೇಹವ ಬಿಡು ಅಮ್ಮ. ಹಿಡಿಯುವುದೊಂದೇ ಬಾಣದ ಗುರಿಯ, ತೊಡುವುದಿಲ್ಲ ನಾ ಮತ್ತೊಂದ. ಸತ್ಯವಾಗಿಯೂ ತಾಯಿ, ಹಿಡಿಯುವುದೊಂದೇ ಬಾಣದ ಗುರಿಯ, ತೊಡುವುದಿಲ್ಲ ನಾ ಮತ್ತೊಂದ. ಆದರೆಯೇ ಇಳಿದು ಬಿಡಲಿ, ನೀವು ಕಲಚಿ ಬಿಡಲಿ, ಆ ಮುಗಿಲೆ ಕಳಚಿ ಬೀಳಲಿ, ಈ ಧರೆಯ ಬಿರಿದು ಬೀಳಲಿ, ನಿನ್ನಾಣೆ ಸತ್ಯವಮ್ಮ, ಇಟ್ಟಾಣೆ ತಪ್ಪೆನಮ್ಮ, ಬಿಡು ಚಿಂತೆಯ, ಜನನೀ ಅಮ್ಮ. ಶ್ರೀಕೃಷ್ಣ ಪರಮಾತ್ಮನ ಕುಟುಲೋಪಾಯವು ಫಲಿಸಿತು. ಇನ್ನು ಈ ಯುದ್ಧದಲ್ಲಿ ನಮಗೆ ಜಯವಿಲ್ಲ. ನೀನು ಸಂತೋಷವಾಗಿ ಹೋಗಿ ಬೇಡ. ಹಾಗೆ ಆಗಲಿ ಕುಮಾರ. ಅಮ್ಮ ಅಮ್ಮ ಅಮ್ಮ, ಹೀಗೆ ಬಾ ತಾಯಿ,
ಕೊನೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡುವೆಯಾ ತಾಯಿ? ಅದೇನೆಂದು ಕೇಳು ಕರ್ಣ. ಅಮ್ಮ, ಈ ಯುದ್ಧವು ಮುಗಿಯುವವರೆಗೂ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ಹೇಳಬೇಡ. ಕರ್ಣ, ಈ ಯುದ್ಧದಲ್ಲಿ ನಾನೊಂದು ವೇಳೆ ಮೃತನಾದರೆ ಸತ್ಯ ಸಂಧನಾದ ಧರ್ಮರಾಯನಿಂದಲೇ ನನ್ನ ಅಂತ್ಯ ಸಂಸ್ಕಾರವನ್ನು ನಡೆಸಿಕೊಡಬೇಕೆಂದು ನಿನ್ನಲ್ಲಿ ಬೇಡಿಕೊಳ್ಳುವೆನು ತಾಯಿ. ಆಗಲಿ ಆಗಲಿ. ಆದರೆ ಇಂತಹ ಸಂಕಟ ನಾಶಗಳಿಂದಲೇ ಈ ಧರ್ಮ ಸಾಮ್ರಾಜ್ಯ ಸ್ಥಾಪನೆ ಆಗುವಂತಾದರೆ ಅಂತಹ ಸಾಮ್ರಾಜ್ಯವೇ ಈ ಪ್ರಪಂಚದಲ್ಲಿ ನಾಶವಾಗಿ ನಾನಿನ್ನು ಬರಲೇ ಕರ್ಣ. ಅಮ್ಮ, 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 ನಿನ್ನ ಮೊಗವನು ಯುಗದಿ ಕಾಣಲಹುದೇ ಅಮ್ಮ, ನಿನ್ನ ಮೊಗವನು ಈ ಯುಗದಿ ಕಾಣಲಹುದೇ ಎಂದು. ಅಮ್ಮ, ನಿನ್ನ ಮೊಗವನು ಈ ಯುಗದಿ ಕಾಣಲಹುದೇ ಎಂದು ಬಗೆ ಬಗೆಯಲ್ಲಿ ನೊಂದು ಕಣ್ಣೀರಗರೆದೆ. ಬಗೆ ಬಗೆಯಲ್ಲಿ ನೊಂದು ಕಣ್ಣೀರಗರೆದೆ. ಅಮ್ಮ, ಅಮ್ಮ, ಹೋಗಿ ಬರುವೆಯ ಅಮ್ಮ, ಹೋಗಿ ಬರುವೆಯ. ಮಗನೇ, ನಿನ್ನ ಮಗವನು ಯುಗದಿ ಕಾಣಲಹುದೇ. ಮಗನೇ, ನಿನ್ನ ಮಗವನು ಯುಗದಿ ಕಾಣಲಹುದೇ. ಬಗೆ ಬಗೆಯೊಳು ನೊಂದು ಕಣ್ಣೀರಗರೆದೆ. ಬಗೆ ಬಗೆಯೊಳು ನೊಂದು ಕಣ್ಣೀರಗರೆದೆ. ಮಗನೇ ಕಂದ, ಹೋಗಿ ಬರುವೆನು. ಕಂದ, ಹೋಗಿ ಬರುವೆನು. ಹೋಗಿ ಬರುವೆಯ ಅಮ್ಮ, ಹೋಗಿ ಬರುವೆಯ. ಹೋಗಿ ಬರುವೆನು. ಕಂದ, ಹೋಗಿ ಬರುವೆನು. ಹೋಗಿ ಬರುವೆಯ ಅಮ್ಮ, ಹೋಗಿ ಬರುವೆಯ. ಅಮ್ಮ, ಈ ಪ್ರಪಂಚದಲ್ಲಿ ದೈವ ಬಲವು ಇಲ್ಲದವನು ಬದುಕಿದ್ದರೂ ಪ್ರಯೋಜನವಿಲ್ಲ. ಈಗಲೇ ರಣರಂಗಕ್ಕೆ ಹೋಗುವೆನು. ಪೌರುಷವಿರೋ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿಯುವೆನು. ಮುಂದಿನದ್ದು ದೈವವಿಚ್ಛೆ. ಹೇ ವಿಧಿ, ವಿಧಾತನ ನಾಟಕ ಬಲ್ಲವರ ಮಾನವ ಜೀವನ ಮೋಹಂಧಕಾರ ಎಲ್ಲ ಮಾಯೆ ಮಾಯಾಜಾಲ. ಏ ವಿಧಿ,
ವಿಧಿಗೈದ ಮೋಸದಿಂದ ಗತಿಹೀನನಾದೆ ಜಗದಿ. ವಿಧಿಗೈದ ಮೋಸದಿಂದ ಗತಿಹೀನನಾದೆ ಜಗದಿ. ವಿಧಿಗೈದ ಮೋಸದಿಂದ. ಹೇ ವಿಧಿ, ಎನ್ನಯ್ಯ ಬಾಳು ಕಣ್ಣೀರು ಜಗದಿ. ಎನ್ನಯ್ಯ ಬಾಳು ಕಣ್ಣೀರು ಜಗದಿ. ಪಾಲಿಪರಾರೋ ದೀನನ ದಯದಿ. ಪಾಲಿಪರಾರೋ ದೀನನ ದಯದಿ. ಕೊನೆಗಾಣಿಸೆಯ ಕರ್ಮದ ಬಂಧನ. ಕೊನೆಗಾಣಿಸೆಯ ಕರ್ಮದ ಬಂಧನ. ಕಾರ್ಯ ಕಾಣದೆ ಅಂದನ ತೆರೆನಾದೆ. ದಾರಿಯು ಕಾಣದೆ ಅಂದನ ತೆರೆನಾದೆ. ಗತಿಹೀನನಾದೆ ಜಗದಿ. ವಿಧಿಗೈದ ಮೋಸದಿಂದ ಗತಿಹೀನನಾದೆ ಜಗದಿ. ವಿಧಿ ಅಳಿಸುವೆಯ ಕಣ್ಣೀರ